ಸೋಷಿಯಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸುಷ್ಮಿತಾ. ಬಿಜೆಪಿಯ ಯುವ ಮುಖಂಡ ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕ್ರಿಯಾಶೀಲ ಬಿಜೆಪಿ ಯುವ ಮುಖಂಡ ಯುವ ಉದ್ಯಮಿ ನಿತಿನ್ ಸುವರ್ಣ ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು ಸಾರ್ವಜನಿಕರಲ್ಲಿ ದಿಗ್ಭ್ರಮೆ ಮೂಡಿಸಿದೆ. ಕರಾವಳಿಯಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಜುಲೈ 27ರವರೆಗೆ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದ್ದು ಮೀನುಗಾರರು ಸಮುದ್ರಕ್ಕಿಳಿಯದಂತೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಭಾರತೀಯ ಹವಾಮಾನ ಇಲಾಖೆ ಜುಲೈ 27ರವರೆಗೆ ಕರಾವಳಿಯಲ್ಲಿ ಭಾರೀ ಮಳೆ ಗಾಳಿಯಾಗುವ ಸಾಧ್ಯತೆ ಇದೆ ಎಂದು ಮುನ್ನೆಚ್ಚರಿಕೆಯನ್ನ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜನರು ಮೀನುಗಾರರು ಹೆಚ್ಚಿನ ಮುಂಜಾಗ್ರತೆ ವಹಿಸುವಂತೆ ವಿಪತ್ತು ನಿರ್ವಹಣಾ ಸಮಿತಿಯಲ್ಲಿರುವ ಅಧಿಕಾರಿಗಳು ಸನ್ನದ್ಧರಾಗಿರುವಂತೆ ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ. ಈ ಅವಧಿಯಲ್ಲಿ ಸಮುದ್ರದಲ್ಲಿ ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ. ಆದ್ದರಿಂದ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸಮುದ್ರ, ನದಿ ತೀರದ ಮತ್ತು ತಗ್ಗು ಪ್ರದೇಶದ ಜನರು ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಮವಾರ ಆರೆಂಜ್ ಅಲರ್ಟ್ ಇದ್ದು ಹಗಲು ಆಗಾಗ ತುಂತುರು ಮಳೆಯಾಗಿದೆ. ಉಳಿದಂತೆ ಮೋಡ ತುಸು ಬಿಸಿಲು ಕಂಡುಬಂದಿದೆ. ಜುಲೈ 22ರಂದು ಕರಾವಳಿಯಲ್ಲಿ ಆರೆಂಜ್ ಅಲರ್ಟ್ ಅನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಕೆಲವು ದಿನಗಳಿಂದ ಬಿಡದೆ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗ್ತಾ ಇದ್ದು ಕಳೆದ 24 ಗಂಟೆಗಳಲ್ಲಿ ಜಿಲ್ಲೆಯಲ್ಲಿ ಸರಾಸರಿ 68 ಮಿಲಿ ಮಳೆಯಾಗಿದೆ. ಇದರಿಂದ ಒಂದು ಮನೆ ಸಂಪೂರ್ಣ ನಾಶವಾಗಿದ್ದು ಮತ್ತು 5 ಮನೆಗಳಿಗೆ ಸಾಕಷ್ಟು ಹಾನಿಯಾಗಿದೆ. ತಾಲೂಕಿನ ಪುರಾಣ ಪ್ರಸಿದ್ಧ ಮಹತೋಬರ ಕಾರಿಂಜ ಶ್ರೀ ಕಾರಿಂಜೇಶ್ವರ ದೇವಸ್ಥಾನದಲ್ಲಿ ಜುಲೈ 24ರಂದು ಆಟಿ ಅಮಾವಾಸ್ಯೆ ಪ್ರಯುಕ್ತ ತೀರ್ಥಸ್ನಾನ ವಿಶೇಷ ಉತ್ಸವ ಜರುಗಲಿದೆ. ಬೃಹತ್ ಬಂಡೆಗಳಿಂದ ಆವೃತವಾದ ಗಿರಿಧಾಮದಲ್ಲಿರುವ ಆಕರ್ಷಣೀಯ ಅತ್ಯಂತ ಪ್ರಾಚೀನ ರಮ್ಯ ಈ ದೇವಸ್ಥಾನದ ದಕ್ಷಿಣ ಭಾಗದ ತಲದಲ್ಲಿರುವ ಗದಾ ತೀರ್ಥವೆಂಬ ಸರೋವರದಲ್ಲಿ ಅನಾದಿ ಕಾಲದಿಂದಲೂ ಆರೋಗ್ಯ ಸಮೃದ್ಧಿಯ ಸಂದೇಶ ಸಾರುವಂತಹ ಆಟಿ ಅಮಾವಾಸ್ಯೆಯಂದು ಭಕ್ತಾದಿಗಳು ಹಾಗೂ ವಿಶೇಷವಾಗಿ ನವದಂಪತಿಗಳು ಇಲ್ಲಿ ಪುಣ್ಯ ಸ್ನಾನ ಮಾಡಿ ಪಾರ್ವತಿ ಪರಮೇಶ್ವರರಿಗೆ ಪೂಜೆಯನ್ನು ಸಲ್ಲಿಸಿ ಇಷ್ಟಾರ್ಥ ಈಡೇರಿಸಿಕೊಳ್ಳುವ ಸಂಪ್ರದಾಯವಿದೆ. ದೇವಸ್ಥಾನದಲ್ಲಿ ಅಮಾವಾಸ್ಯೆಯಂದು ಬೆಳಿಗ್ಗೆ 3 ಗಂಟೆಯಿಂದ ಓಂಕಾರ ಫ್ರೆಂಡ್ಸ್ ಮಧ್ವ, ಓಂಕಾರ ಮಹಿಳಾ ಘಟಕ, ಓಂಕಾರ ಶ್ರೀ ಶಾರದಾ ಭಜನಾ ಮಂದಿರ ಬೆಂಗತೋಡಿ ಇವರ ವತಿಯಿಂದ ಆಟಿಯ ಅಮೃತ ಎಂದು ಬಣ್ಣಿಸಲಾದ ಹಾಲೆ ಮರದ ಕೆತ್ತೆಯ ಕಷಾಯ ವಿತರಣೆ ನಡೆಯಲಿದೆ. ಆ ದಿನ ವಿಶೇಷ ತೀರ್ಥಸ್ನಾನ ಹಾಗೂ ದೇವರಿಗೆ ವಿಶೇಷ ಪೂಜೆ ಕೂಡ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಮಿನಿ ಟಿಪ್ಪರ್ ಮತ್ತು ಆಲ್ಟೋ ಕಾರ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಕಾರಿನಲ್ಲಿ ಚಾಲಕ ಮೃತಪಟ್ಟಿದ್ದು ಹಾಗೂ ಆತನ ಸಹೋದರಿ ಮತ್ತು ಮಗು ಗಂಭೀರ ಗಾಯಗೊಂಡಿರುವಂತಹ ಘಟನೆ ವೀರಕಂಬ ಗ್ರಾಮದ ಕೆಲಿಂಚಾದಲ್ಲಿ ನಡೆದಿದೆ. ಮೃತ ಚಾಲಕನನ್ನ ಅನಂತಾಡಿ ಅಶ್ವತ್ಥಾಡಿ ಮೂಲದ ಅನೀಶ್ ಎಂದು ಗುರುತಿಸಲಾಗಿದೆ. ಕಲ್ಲಡ್ಕದಿಂದ ವಿಟ್ಲಾ ಕಡೆ ಬರ್ತಾ ಇದ್ದ ಆಲ್ಟೋ ಕಾರಿಗೆ ವಿಟ್ಲಾದಿಂದ ಕಲ್ಲಡ್ಕ ಕಡೆ ಚಲಿಸ್ತಾ ಇದ್ದ ಮಿನಿ ಟಿಪ್ಪರ್ ಡಿಕ್ಕಿ ಹೊಡೆದಿದ್ದು ಪರಿಣಾಮ ಕಾರಿನಲ್ಲಿದ್ದ ಅನೀಶ್ ಹಾಗೂ ಅವರ ಸಹೋದರಿ ಮತ್ತು ಮಗು ಗಂಭೀರ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನ ಚಿಕಿತ್ಸೆಗಾಗಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಇನ್ನು ಸೋಮವಾರ ತಡರಾತ್ರಿ ಚಾಲಕ ಅನೀಶ್ ಅನಂತಾಡಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಉಚ್ಚಿಲ ಜುಮಾ ಮಸೀದಿ 407 ವಟಾರದಲ್ಲಿ ಅಂತ್ಯ ವಿಶ್ರಮಿಸ್ತಾ ಇರುವ ರಹೀದ್ ಅಲ್ ಅರಾಬಿ ವಲಿಯುಲ್ಲಾವಿ ಕಾಸಿ ಅವರ ಹೆಸರಿನಲ್ಲಿ 3 ವರ್ಷಗಳಿಗೊಮ್ಮೆ ನಡೆಸಿಕೊಂಡು ಬರುವಂತಹ ಉರುಸ್ ಕಾರ್ಯಕ್ರಮ ಜನವರಿ 15ರಿಂದ 25ರವರೆಗೆ ನಡೆಯಲಿದೆ ಎಂದು ಉಪಾಧ್ಯಕ್ಷ ಅಬ್ಬಾಸ್ ಹಾಜಿ ಪೆರಿವೈಲು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2026 ಜನವರಿ 15ರಿಂದ 10 ದಿನಗಳ ಕಾಲ ಧಾರ್ಮಿಕ ಉಪನ್ಯಾಸ ನಡೆಯಲಿದೆ. ಜನವರಿ 25ರ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಅನ್ನದಾನ ಕೂಡ ನಡೆಯಲಿದೆ ಎಂದು ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಉಚ್ಚಿಲ ಜುಮಾ ಮಸೀದಿ ಅಧ್ಯಕ್ಷ ಇಸ್ಮಾಯಿಲ್ ಹಾಜಿ ಕೊಪ್ಪಲ, ಕಾರ್ಯದರ್ಶಿ ಅಬ್ಬಾಸ್ ಯುಎಂ ಅಬುಬುಕ್ಕರ್, ಜೊತೆ ಕಾರ್ಯದರ್ಶಿ ಮೊಯಿನ್ಸಿನ್ ರಹಮಾನ್, ಕೋಶಾಧಿಕಾರಿ ಹಸೈನಾರ್, ಮಾಜಿ ಉಪಾಧ್ಯಕ್ಷ ಯು ಅಬ್ದುಲ್ ಸಲಾಂ ಉಪಸ್ಥಿತರಿದ್ದರು. ಕೇರಳದ ಹಲವಾರು ವಿದ್ವಾಂಸರು ಭಾಗವಹಿಸಲಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಸಾದಾತುಗಳು ತಂಗಲ್ರವರು ಎಲ್ಲರೂ ಪಾಲ್ಗೊಳ್ಳಲಿದ್ದಾರೆ. 26ರಿಂದ 25/1/26ರವರೆಗೆ 10 ದಿವಸಗಳ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಸಿಕೊಂಡು ಬರಲು ಜಮಾತ್ ಬಾಂಧವರು ತೀರ್ಮಾನಿಸಿ ವಿಷಯವನ್ನು ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಲು ಸಂತೋಷಪಡುತ್ತೇವೆ. ಆ ಪ್ರಯುಕ್ತ 10 ದಿವಸಗಳ ಧಾರ್ಮಿಕ ಉಪನ್ಯಾಸಕ್ಕೆ ಕೇರಳ, ಕರ್ನಾಟಕ ಭಾಗದಿಂದ ಪ್ರಮುಖ ಉಲೆಮಾ ಶಿರೋಮಣಿಗಳು, ಸಾದಾತುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಜನವರಿ 15ರಿಂದ ಆರಂಭಗೊಂಡು 2026 ಜನವರಿ 25ನೇ ತಾರೀಕಿಗೆ ನಮ್ಮ ಈ ಕಾರ್ಯಕ್ರಮ ಕೊನೆಗೊಳ್ಳಲಿದೆ. ಇನ್ಶಾಅಲ್ಲಾ 25/1/2026ರಂದು ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆ ತನಕ ಅನ್ನದಾನ ಕಾರ್ಯಕ್ರಮವನ್ನು ನಾವು ನಡೆಸಲಿದ್ದೇವೆ. ಇನ್ಶಾಅಲ್ಲಾ ಹಲವಾರು ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ
ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ ಹಲವು ದಶಕಗಳಿಂದ ನಾವು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸ್ತಾ ಬಂದಿದ್ದೇವೆ. ಇದರ ವಿಶೇಷತೆ ಮುಖ್ಯವಾಗಿ ಹೇಳುವುದಾದರೆ, ಕರ್ನಾಟಕ ಮತ್ತು ಕೇರಳದಾದಂಥ ಸುಪ್ರಸಿದ್ಧ ವಾಗ್ಮಿಗಳು, ಮತ ಪಂಡಿತರು ಮತ್ತು ಸಾಧಕಗಳು ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಮತ ಪ್ರವಚನ ನಡೆಸಲಿದ್ದಾರೆ ಇನ್ಶಾ ಅಲ್ಲಾ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ, ಕೇರಳ ಮತ್ತು ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಬಂದು ನಮ್ಮ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಳ್ಳಲಿದ್ದಾರೆ ಇನ್ಶಾ ಅಲ್ಲಾ. ತಮ್ಮೆಲ್ಲರ ಸಹಕಾರವನ್ನು ಮತ್ತು ತಮ್ಮೆಲ್ಲರ ಸಹಕಾರದಿಂದ ನಮ್ಮ ಈ ಕಾರ್ಯಕ್ರಮವನ್ನು ಚಾನೆಲ್ ಅಂಡ್ ಕೋಸ್ಟಲ್ ಎಕ್ಸ್‌ಪ್ರೆಸ್ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. Looking for career that starts now? Admissions are open at Coastal Institute of Technology and Management, your gateway to job-oriented diploma and ITI courses. Start your journey with our SkySea Aviation Academy in cabin crew, air hostess, airport ground staff, aviation hospitality, aviation ticketing, tour and traveling. Build expertise with logistic and supply chain management in inventory management, vendor management, risk management, transportation management, and hospitality management. Set sail with our Merchant Navy admission guidance, SC, TW, CDC, GP rating, ETO, shipping management. Additional courses like Fire and Safety Engineering, Montessori NTT, Nursery Teacher Training, AC, Refrigerator and HVAC, MEP Engineering, Industrial Automation, BMS Building Automation, Robotics, Embedded IoT, Automobile Engineering. Study, work over is Merchant Navy Enrollment Admission Guidelines. Job assistance provided, loan facility and hostel facility available. We also give training for class 5th to class 12 graduated and PG students. We are located in head office 3rd floor Satyam Arcade, Kompal, Mangalore. Branch office 2nd floor Ravindra Prasad Building, Mudubidri. Branch office 1st floor Ekta Height, Santekatte, Udupi. ನ್ಯೂ ಫ್ರೆಂಡ್ಸ್ ಕಿಲ್ಲೂರು ಇದರ 5ನೇ ವರ್ಷದ ಕೆಸರಡು ಹೊಂಚು ದಿನ 2025 ಕುಡುವರಿ ಬಿತ್ತದೆ ಮುಂಡಾಯಿ ತುಳುನಾಡು ವಾಪೊರ್ಲು ಏ ಕುಡುವರಿ ಬಿತ್ತದೆ ಮುಂಡಾಯಿ ತುಳುನಾಡು ವಾಪೊರ್ಲು ಏ ಇದೇ ಬರುವಂತಹ ಆಗಸ್ಟ್ 3ರ ಆದಿತ್ಯವಾರ ಬೆಳಿಗ್ಗೆ 7:30 ಗಂಟೆಯಿಂದ ಕೋರ್ದಪ್ಪು ದೈವಸ್ಥಾನ ಕಿಲೂರಿನಲ್ಲಿ ನಡೆಯಲಿದೆ. ಈ ಪ್ರಯುಕ್ತ ಕೆಲವೊಂದು ಆಟೋಟ ಸ್ಪರ್ಧೆಗಳು ಕೂಡ ನಿಗದಿಯಾಗಿದೆ. 5ರಿಂದ 10ನೇ ತರಗತಿಗೆ ಗಿರ್ಗಿಟ್, ಹಿಮ್ಮುಖ ಓಟ, 5 ಕಾಲಿನ ಓಟ, ಚೆಂಡು ರವಾನೆ. ಪುರುಷರಿಗಾಗಿ ಹಗ್ಗ ಜಗ್ಗಾಟ, ವಾಲಿಬಾಲ್, ಉಪ್ಪು ಮೂಟೆ ಓಟ, ಹಿಮ್ಮುಖ ಓಟ, ಹಾಳಿ ಎಳೆಯುವ ಸ್ಪರ್ಧೆ, ವಾಗುರುಡು ಮೊಲ್ಲ. ಹಾಗೆಯೇ ಮಹಿಳೆಯರಿಗಾಗಿ ಹಗ್ಗ ಜಗ್ಗಾಟ, ಥ್ರೋಬಾಲ್, ಹಿಮ್ಮುಖ ಓಟ, ಸಂಗೀತ ಕುರ್ಚಿ. ಇನ್ನು ಎಲ್ಲರಿಗೂ ಭಾಗವಹಿಸುವಂತಹ ಅವಕಾಶ ನಿಧಿ ಶೋಧನದಲ್ಲಿ ಸಿಗಲಿದೆ. ಆಟೋಟ ಸ್ಪರ್ಧೆಗಳ ಜೊತೆಗೆ ತುಳು ಸಂಬಂಧಿತ ಎದುರುಕತೆ ಮತ್ತು ರಸಪ್ರಶ್ನೆಗಳನ್ನ ಕೂಡ ಏರ್ಪಡಿಸಲಾಗಿದೆ. ಹಾಗೆಯೇ ಕೆಸರಡು ಹೊಂಚು ದಿನ 2025ರ ಪ್ರಯುಕ್ತ ಛಾಯಾಗ್ರಹಣ ಸ್ಪರ್ಧೆಯನ್ನ ಕೂಡ ಆಯೋಜಿಸಲಾಗಿದೆ. ಫೋಟೋ ಅಥವಾ ವಿಡಿಯೋ ಕಾರ್ಯಕ್ರಮದ ರೀಲ್ಸ್ ಗಳನ್ನ ನ್ಯೂ ಫ್ರೆಂಡ್ಸ್ ಕಿಲೂರು ಅನ್ನುವಂತಹ ಇನ್ಸ್ಟಾಗ್ರಾಮ್ ಪೇಜ್ಗೆ ಕೊಲಾಬ್ ಮಾಡುವ ಮೂಲಕ ಅಪ್ಲೋಡ್ ಮಾಡಬೇಕು. ಸರ್ವರಿಗೂ ಆರ್ಥಿಕ
ಸ್ವಾಗತ. Are you looking for tutorial tuition and coaching classes? Here is Pragati Educational Academy. Admission open for direct and regular tutorial classes for 9th standard, 10th standard, 1st PUC, 2nd PUC failed students. Daily evening tuition coaching classes for 1st standard to 10th standard, both state and CBSE. Monday to Saturday, 4 p.m. to 6 p.m. We also provide distance education for BA, BCom, BSc, BBA, MA, MCom, MSc and MBA. We also provide additional courses like aviation course, logistic and supply chain management, NTT, Montessori Diploma, ITI courses, fire and safety engineering. A division of Coastal Institute of Technology and Management and Coastal Sky Sea Aviation Academy. They are located in 3 different places. The head office is located in 3rd floor, Satyam Arcade, Pompel, Mangalore. Contact number 810-581-9025. The first branch office is in 2nd floor, Raghavendra Prasad Building, Mudubidre. Contact number 8861688134 and 9632661722. The second branch office is in 1st floor, Ekta Height, Santekatte, Udupi. Contact number 9148408116. ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗ್ಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. ಎಂಪಿ ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620. ಬಲೆ ಬಲೆ ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడి పోతాం పోయి బాబా లేరా మస్తు ಖುಷಿ ಆಪುಂಡು ಬಾಬಾ ಫುಲ್ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಪಿ ನೆಂಜಿ ಪೋಲೇರ್ ಬೇಬಿ ಯಬಾ ವೀಕೆ ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್. ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್, ಅಡುಗೆ ಮನೆ ಸಲಕರಣೆಗಳು, ವಿವಿಧ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಹೋಮ್ ಥಿಯೇಟರ್, ಡಿವಿಡಿ ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ. ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಂಬಿ ಆಫರ್ಸ್, ಎಕ್ಸ್ಚೇಂಜ್ ಆಫರ್, ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ. ಅಗರಿ ಎಂಟರ್ಪ್ರೈಸಸ್ ನಲ್ಲಿ ರೇಟ್ ನಿಮ್ಮದು, ಆಫರ್ ನಮ್ಮದು. ಉಭಯ ಜಿಲ್ಲೆಗಳಲ್ಲಿ ಉನ್ನತ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು ಊಹಿಸಲು ಅಸಾಧ್ಯ ಬೆಲೆಗಳಲ್ಲಿ, ಅದು ಅಗರಿಯಲ್ಲೇ. ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಮಳಿಗೆಗೆ ಇಂದೇ ಭೇಟಿ ಕೊಡಿ. ಹೊಸಬಿತ್ತಿಲ್, ಸುರತ್ಕಲ್, ಆಪೋಸಿಟ್ ಗೋವಿಂದಾಸ್ ಕಾಲೇಜ್, ಸುರತ್ಕಲ್, ಬಿಹೈಂಡ್ ಬಸ್ ಸ್ಟ್ಯಾಂಡ್, ಮೂಡಬಿದ್ರೆ. ಶಿಫ್ರಿಕೆರೆ ತೆಂಕ ಎಡಪದವು. ಬನ್ನಿ, ಅಗರಿಯ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಳ್ಳಿ. ಅಗರಿ ಎಂಟರ್ಪ್ರೈಸಸ್. ಸೌರ
ಸೌರಾಷ್ಟ್ರ ಕ್ಲೋಸ್ ಸ್ಟೋರ್ ಎಲ್ಲಾ ಶಾಲೆಯ ಶಾಲಾ ಸಮವಸ್ತ್ರಗಳು ಇಲ್ಲಿ ಲಭ್ಯ ಇದೆ. ಶಾಲಾ ಮಕ್ಕಳಿಗಾಗಿ ಶಾಕ್ಸ್, ಟೈ, ಸ್ಕೂಲ್ ಬ್ಯಾಗ್ಸ್, ರೈನ್ ಕೋಟ್, ಅಂಬ್ರೆಲಾ, ಬೆಲ್ಟ್, ವಾಟರ್ ಬ್ಯಾಗ್ಸ್, ಟಿಫಿನ್ ಬಾಕ್ಸ್, ಟಿಫಿನ್ ಬ್ಯಾಗ್ಸ್, ಪೆನ್ಸಿಲ್ ಬಾಕ್ಸ್, ಪೆನ್ಸಿಲ್ ಬ್ಯಾಗ್ ಹೀಗೆ ಎಲ್ಲಾ ಮಕ್ಕಳ ಶಾಲಾ ವಸ್ತುಗಳ ಬೃಹತ್ ಸಂಗ್ರಹವಿದೆ. ಯೋಗ್ಯ ಬೆಲೆ, ಗುಣಮಟ್ಟದ ಉತ್ಪನ್ನ ಹಾಗೂ ವಿಶ್ವಾಸನೀಯ ಸೇವೆಗಾಗಿ Authorized dealer Saurashtra Close Store, Market Road, Mangalore. Mobile 8882424910. ನಾರಾಯಣಗುರು ಕೈಗಾರಿಕಾ ತರಬೇತಿ ಸಂಸ್ಥೆ ಕುದ್ರೋಳಿ ಐಟಿಐ ಶಿಕ್ಷಣಕ್ಕಾಗಿ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಎಲೆಕ್ಟ್ರಿಷಿಯನ್ಸ್ ಮತ್ತು ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಟೆಕ್ನಿಷಿಯನ್ಸ್ ವೃತ್ತಿ ಕೋರ್ಸ್ಗಳು ಲಭ್ಯ ಇದೆ. ಎಸ್ಎಸ್ಎಲ್ಸಿ ಪಾಸ್ ಮತ್ತು ಪಿಯುಸಿ ಪಾಸ್ ಅಥವಾ ಫೇಲ್ ಆದವರಿಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿದ್ದು ತರಬೇತಿ ಅವಧಿ 2 ವರ್ಷಗಳಾಗಿದೆ. ಉಜ್ವಲ ಭವಿಷ್ಯದತ್ತ ಮೊದಲ ಹೆಜ್ಜೆಯನ್ನ ಇಡಲು ಇಂದೇ ಅರ್ಜಿಯನ್ನ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ದೂರವಾಣಿ 0824249287. ವಿರಾಮದ ನಂತರ ಚಾನೆಲ್ ಅಂಡ್ ಕೋಸ್ಟಲ್ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ಕಾಪು ಶಾಸಕರಾಗಿರುವಂತಹ ಗುರ್ಮೆ ಸುರೇಶ್ ಶೆಟ್ಟಿ ಅವರಿಂದ ಜುಲೈ 21ರ ಸೋಮವಾರದಂದು ಕಾಪು ಹೋಟೆಲ್ ಮಯೂರ್ನಲ್ಲಿ ಸುದ್ದಿಗೋಷ್ಠಿ ನೆರವೇರಿತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರುವ ಮಾಜಿ ಸಚಿವರನ್ನ ತರಾಟೆಗೆ ತೆಗೆದುಕೊಂಡು ಇಲ್ಲಸಲ್ಲದ ಆರೋಪಗಳನ್ನ ಕೇಂದ್ರ ಸರ್ಕಾರದ ಮೇಲೆ ಹಾಗೂ ತನ್ನ ಮೇಲೆ ವೈಯಕ್ತಿಕವಾಗಿ ಹೊರಿಸಿರುವ ಅಪವಾದಗಳನ್ನ ತಿರಸ್ಕರಿಸ್ತಾ ರಾಜ್ಯ ಸರ್ಕಾರದಿಂದ ಯಾವುದೇ ಅನುದಾನವಿಲ್ಲದೆ ಎಷ್ಟು ಕೆಲಸ ಆಗ್ತಾ ಇದೆ ಎಂಬುದನ್ನು ಅವರೇ ತಿಳಿಸಬೇಕು ಹಾಗೂ ಅವರದ್ದೇ ಆದ ಸರ್ಕಾರದ ಮುಖಂಡರುಗಳು ವೇದಿಕೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸುವುದನ್ನು ಅರಿತು ಗ್ಯಾರಂಟಿ ಬೇಕಾ ಅಥವಾ ರಸ್ತೆ ಬೇಕಾ ಎಂಬ ಮಾತಿನ ತಾತ್ಪರ್ಯವನ್ನು ತಿಳಿದುಕೊಂಡು ತಮ್ಮದೇ ಸರ್ಕಾರದ ಬಗ್ಗೆ ಪ್ರತಿಭಟನೆ ಮಾಡಬೇಕಾ ಅಥವಾ ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯವನ್ನು ನೀಡುವಲ್ಲಿ ವಿಫಲವಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾ ಎಂಬುದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಮ್ಮ ಭಾಗದಲ್ಲಿ 742 ವಸತಿ ಬೇಕೆಂಬುದಾಗಿ ಶಿಫಾರಸನ್ನು ಮಾಡಿದ್ದೇನೆ. ಆದರೆ ಒಂದೇ ಒಂದು ವಸತಿ ಬರಲಿಲ್ಲ. ಆದರೂ ನಾನು ನಿರಂತರವಾಗಿ ಜನರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸವನ್ನ ಮಾಡ್ತಿದ್ದೇನೆ ಹಾಗೂ ರಾಜಕೀಯದಿಂದ ಬರುವ ಸಂಪಾದನೆ ನನಗೆ ಅಗತ್ಯವಿಲ್ಲ ಮತ್ತು ನನ್ನ ಮಗನಿಗೆ ಕಾಂಟ್ರಾಕ್ಟ್ ಕೊಡುವ ಬಗ್ಗೆ ಆಪಾದನೆ ಮಾಡಿದ್ದಾರೆ. ನನ್ನ ಮಗ ನನ್ನ ಚುನಾವಣೆಯ ಸಮಯದಲ್ಲಾಗಲಿ ಅಥವಾ ಈಗಲೂ ಹೊರದೇಶದಲ್ಲಿ ಕೆಲಸ ಮಾಡ್ತಿದ್ದಾನೆ. ನನ್ನ ಮೇಲೆ ಆಪಾದನೆ ಮಾಡಿರುವವರು ಯಾವುದೇ ದೇವಸ್ಥಾನದಲ್ಲಿ ಪ್ರಮಾಣ ಮಾಡುವುದಿದ್ರೆ ನಾನು ಬಂದು ಪ್ರಮಾಣ ಮಾಡ್ತೇನೆ ಮತ್ತು ನನ್ನನ್ನು ಶಾಸಕನಾಗಿ ಸ್ವೀಕರಿಸಿ ನನಗೆ ಅವಕಾಶ ಮಾಡಿಕೊಟ್ಟಿರುವ ಜನತೆಗೆ ನ್ಯಾಯ ದೊರಕಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಹಾಗೂ ನನ್ನ ಕೈಲಾದಷ್ಟು ಪ್ರಸಾದ ರೂಪದಲ್ಲಿ ಹಂಚಿ ಜನರ ಕಣ್ಣೀರನ್ನು ಒರೆಸುವ ಕೆಲಸ ಮಾಡ್ತಿದ್ದೇನೆ ಎಂದರು. ಅದು ಕೊಡದೆ ಒಂದು 7-8 ತಿಂಗಳಾಗ್ತಾ ಬಂತು. ಇದೆ ಹಾಗಾಗಿ ಈ ಸತ್ಯದರ್ಶನ ನಾನು ಮಾಡಿಸ್ಬೇಕಾಗಿದೆ ಜನರಿಗೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ವಸತಿ ನಿನ್ನೆ ಸನ್ಮಾನ್ಯ ಸೋರಕಿಯವರು ಹೇಳ್ತಾಯಿದ್ರು, ಭಾಳ ವೀರಾವೇಶದ ಭಾಷಣ ಮಾಡ್ತಾಯಿದ್ರು. ನಿಮ್ಗೆ ಗೊತ್ತಿರಲಿ, ನಾನೇ ಸ್ವತಃ 742 ವಸತಿ ಬೇಕು ಅಂತೇಳಿ ಶಿಫಾರಸು ಮಾಡಿದ್ದೇನೆ. ಒಂದೇ ಒಂದು ವಸತಿ ಬರಲಿಲ್ಲ. ನಾನು ಸಾಮಾನ್ಯವಾಗಿ ಪ್ರಚಾರದ ಹಿಂದೆ ಹೋಗೋ ಮನುಷ್ಯ ಅಲ್ಲ. ಬೆಳಿಗ್ಗೆ ಎದ್ದರೆ ನಿರಂತರವಾಗಿ ಜನರ ಜೊತೆ ಇರಬೇಕು, ಆದಷ್ಟು ಕೆಲಸ ಮಾಡಿಕೊಡ್ಬೇಕು ಅಂತೇಳಿ. ಅದು ಸುಮಾರು 40 ವರ್ಷಗಳ ಸಮಸ್ಯೆ, ಇವಾಗಿನ ಸಮಸ್ಯೆ ಅಲ್ಲ. ಇವರು ಮಂತ್ರಿಗಳಿದ್ರು, ಇವರು ಮಾಡೋದಾಗಿತ್ತು. ಇವರು ಬೆಳಗ್ಗೆ ಜೊತೆಯಲ್ಲಿ ಒಂದು ಕೆಲಸ ಮಾಡಿಸ್ಬೋದಾಗಿತ್ತು. ಅವಾಗ ಮಾಡಿಲ್ಲ. ಪುಣ್ಯಾತ್ಮ ಮಂತ್ರಿಗಿರಿ ಕಳ್ಕೊಂಡ್ರು. ಯಾಕೆ ಕಳ್ಕೊಂಡ್ರೆ ಇವತ್ತು ಯಕ್ಷ ಪ್ರಶ್ನೆಯಾಗಿ ಉಳಿದೆ ಅವರು.
ಅನಂತರ ಹೇಳ್ತಿದ್ರು ನಮ್ಮ ಮಗ ಕಾಂಟ್ಯಾಕ್ಟ್ ಮಾಡ್ತಾ ಅಂತೇಳಿ. ಇವತ್ತು RTI ಇದೆ, ವ್ಯವಸ್ಥೆ ಇದೆ, ತಗೋಬೋದು. ನನ್ನ ಮಗನ ಕನ್ಸ್ಟ್ರಕ್ಷನ್ ಲೈಸೆನ್ಸ್ ಇಲ್ಲ. ನಾನು ಶಾಸಕನಾದ್ಮೇಲೆ ಊರಲ್ಲೇ ಇಲ್ಲ ಪುಣ್ಯಾತ್ಮ. ಆಪಾದನೆ ಮಾಡ್ತಾರೆ ನಮ್ಮ ಸಂಬಂಧಿಕರು ಅಂತೇಳಿ. ತೆಗಿಲಿ, ನಮ್ಮ ಸಂಬಂಧಿಕರು ಯಾರಾದ್ರೂ ಕಾಂಟ್ರಾಕ್ಟ್ ಲೈಸೆನ್ಸ್ ಇದ್ರೆ ತೆಗಿಲಿ, ಬರ್ತೀನಿ. ನನಗೆ ಯಾವ ಒಳ್ಳೆ ಜಾಗಕ್ಕೆ ಬರ್ತೇನೆ. ನಾನು ಇವತ್ತಿಗೆ ಹೇಳ್ತೇನೆ, ಶುದ್ಧ ಹಸ್ತನಾಗಿದ್ದೀನಿ. ಸಮಾಜದ ಒಂದು ಗ್ಲಾಸ್ ನೀರು ಕುಡಿದಿಲ್ಲ. ಯಾವ ಒಳ್ಳೆ ಬರಲಿ, ನನಗೆ ರಾಜಕೀಯ ಗಂಜಿ ಕೇಂದ್ರ ಅಲ್ಲ. ಶುದ್ಧ ಹಸ್ತನಾಗಿ ಇದ್ದೀನಿ. ಬದುಕ್ತಿದ್ದೆ ನಾನು ಇಷ್ಟವರೆಗೆ, ಈ ಕ್ಷಣದವರೆಗೆ ಒಂದು ಗ್ಲಾಸ್ ನೀರು ಕುಡಿದಿಲ್ಲ. ಬಹಳ ಹೆಮ್ಮೆಯಿಂದ ಮತ್ತು ಅವರ ಆಪಾದನೆಗೆ ಬಹಳ ನೋವಿಂದ ಉತ್ತರ ಕೊಡ್ತಾ ಇದ್ದೀನಿ. ಕಡಬ ತಾಲೂಕಿನ ಬಲ್ಪ ಗ್ರಾಮ ಪಂಚಾಯತ್ ಬೀರಿಗುಡ್ಡೆ ಕಾಂಜಿ ಎಂಬಲ್ಲಿ ಬಲ್ಪ ಎಡಮಂಗಲ ಸುಬ್ರಹ್ಮಣ್ಯ ಕೃಷಿ ಸಖಿಯರ ಮುತುವರ್ಜಿಯಿಂದ ಅಡಲು ಬಿದ್ದ ಕೃಷಿ ಭೂಮಿಯನ್ನ ಫಲವತ್ತತೆ ಮಾಡುವಂತಹ ದೃಷ್ಟಿಯಲ್ಲಿ ಹಮ್ಮಿಕೊಂಡಿರುವಂತಹ ಕೆಸರಡು ಒಂದು ದಿನ ನೇಜಿ ನಾಟಿ ಕಾರ್ಯಕ್ರಮದಲ್ಲಿ ಕಡಬ ತಾಲೂಕಿನ ಎಲ್ಲಾ ಕೃಷಿ ಸಖಿಯರು ಮತ್ತು ಪಶು ಸಖಿಯರು, ಸ್ಥಳೀಯ ಮನೆಗಳ ಸದಸ್ಯರುಗಳು, ಒಕ್ಕೂಟಗಳ ಅಧ್ಯಕ್ಷರುಗಳು, ಸ್ವಸಹಾಯ ಗುಂಪುಗಳ ಸದಸ್ಯರುಗಳು ಸೇರಿಕೊಂಡು ಕೃಷಿ ಇಲಾಖೆ ಪಂಜ ಹೋಬಳಿ ಕೇಂದ್ರ, ಕಡಬ ತಾಲೂಕು ಪಂಚಾಯತ್ DNRLM ಯೋಜನೆ, ಗ್ರಾಮ ಪಂಚಾಯತ್ ಸಹಕಾರದೊಂದಿಗೆ 1.5 ಎಕರೆ ಗದ್ದೆಯಲ್ಲಿ ನೇಜಿ ನಡುವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ನವೀನ್ ಕುಮಾರ್ ಭಂಡಾರಿ ಹೆಚ್ಚು ಮಾತನಾಡಿ, ಸ್ವಂತ ಗದ್ದೆಯಲ್ಲಿ ನೇಜಿ ನಾಟಿ ಮಾಡುವುದರ ಮೂಲಕ ಭತ್ತ ಉತ್ಪಾದನೆ ಅವಶ್ಯಕತೆ ಇದ್ದು ಈಗಿನ ಪೀಳಿಗೆಗೆ ಮಕ್ಕಳಿಗೆ ಆಹಾರದ ಅವಶ್ಯಕತೆಯ ಬಗ್ಗೆ ಮಾದರಿ ಕೃಷಿ ಚಟುವಟಿಕೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಡಬಾದ ಕೃಷಿ ಸಖಿಯರು ಮಾಡುವ ಕೆಲಸಕ್ಕೆ ಪ್ರೋತ್ಸಾಹಿಸಿದರು. ಮುಂದಿನ ದಿನಗಳಲ್ಲಿ ಇಲಾಖೆಯ ಸೌಲಭ್ಯಗಳನ್ನು ಒದಗಿಸಲಾಗುವ ಬಗ್ಗೆ ಮಾಹಿತಿಯನ್ನು ನೀಡಿದರು. ಇನ್ನು ಪುತ್ತೂರು ವಿಭಾಗ ಕೃಷಿ ಇಲಾಖೆ ಉಪನಿರ್ದೇಶಕರಾದ ಶ್ರೀ ಶಿವಶಂಕರ್, ಬಲ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ಹರ್ಷಿತ್ ಕಾರ್ಜ, ಮಾಜಿ ಅಧ್ಯಕ್ಷೆ ಶ್ರೀಮತಿ ಶಶಿಕಲಾ, ಎಡಮಂಗಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಮಣ್ಣಗೌಡ ಚಾಲ್ತಾರ್, ಗ್ರಾಮ ಪಂಚಾಯತ್ ಸದಸ್ಯರುಗಳು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ DNRLM ಯೋಜನೆಯ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀ ಜಗತ್ ಕೆ, ಕೃಷಿ ಚಟುವಟಿಕೆ ಬ್ಲಾಕ್ ಮ್ಯಾನೇಜರ್ ಮೋಹನ್, ತಾಲೂಕು ಸಂಪನ್ಮೂಲ ವ್ಯಕ್ತಿ ಧನ್ಯಶ್ರೀ, ರಮ್ಯಾ, ಪಂಜ ರೈತ ಸಂಪರ್ಕ ಕೇಂದ್ರ ಆತ್ಮ ಬ್ಲಾಕ್ ತಾಂತ್ರಿಕ ವ್ಯವಸ್ಥಾಪಕರು ಸೀಮಾ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀ ನಾರಾಯಣ, ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಜಮೀನಿನ ಮಾಲೀಕರು ಮಣಿಯಾನಿ, ಆದರ್ಶ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ರಿಜಿಸ್ಟರ್ಡ್ ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳು, ಒಕ್ಕೂಟದ ಮುಖ್ಯ ಪುಸ್ತಕ ಬರಹಗಾರರು ಶ್ರೀಮತಿ ಯಮುನಾ, ಸ್ಥಳೀಯ ಸಮುದಾಯ ಸಂಪನ್ಮೂಲ ವ್ಯಕ್ತಿ ಕೃಷಿ ಸಖಿ ಶ್ರೀಮತಿ ಹೇಮಾ, ಪಶು ಸಖಿ ಚಿತ್ರಾವತಿ ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಕಡಬ ತಾಲೂಕಿನ ಬಲ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೀದಿಗುಡ್ಡೆಯಲ್ಲಿ ಇವತ್ತು ಅಡಿಲು ಬಿದ್ದ ಗದ್ದೆಯನ್ನು ನಾವು ನಾಟಿ ಮಾಡುವ ಮುಖಾಂತರ ನಮ್ಮ ತಾಲೂಕಿನ ಕೃಷಿ ಸಖಿಗಳು, ಪಶು ಸಖಿಗಳು ಹಾಗೂ ನಮ್ಮ NRLM ಸ್ವಸಹಾಯ ಸಂಘದ ಎಲ್ಲ ಸದಸ್ಯರು ಮತ್ತು
ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಮ್ಮ ಅಧಿಕಾರಿಗಳು ನೇತೃತ್ವದಲ್ಲಿ ಇವತ್ತು ಮುಖ್ಯವಾಗಿ ಕೃಷಿ ಇಲಾಖೆ ಸಹಯೋಗದಲ್ಲಿ ಇವತ್ತು ಎಲ್ಲರೂ ಸೇರಿ 100ಕ್ಕೂ ಮಿಕ್ಕಿ ಮಹಿಳೆಯರು ಇವತ್ತು ನಾಟಿ ಮಾಡುವ ಮುಖಾಂತರ ಜಿಲ್ಲೆಗೆ ಒಂದು ಮಾದರಿಯಾಗುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕೆಂದರೆ ಬಹಳಷ್ಟು ನಮ್ಮ ಜಿಲ್ಲೆಯಲ್ಲಿ ಅಡಿಲು ಬಿದ್ದ ಗದ್ದೆಗಳು ತುಂಬ ಇದೆ. ಅದನ್ನು ಬೇರೆ ಬೇರೆ ವಾಣಿಜ್ಯ ಬೆಳೆಗಳನ್ನು ಮಾಡುವ ಮುಖಾಂತರ ಅದನ್ನು ಪರಿವರ್ತನೆ ಮಾಡಿದ್ದಾರೆ. ಆದರೂ ಉಳಿದಂಥ ಒಂದು ಗದ್ದೆಗಳನ್ನು ನಾಟಿ ಮಾಡುವ ಮುಖಾಂತರ ಬಹಳಷ್ಟು ಶ್ರಮ ವಹಿಸಿ ಕಳೆದ 1.5 ತಿಂಗಳಿಂದ ನಮ್ಮ ಈ ಎಲ್ಲ ಮಹಿಳೆಯರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವತ್ತು ಎಲ್ಲ ನಾಟಿ ಗದ್ದೆ ಮಾಡುವ ಮುಖಾಂತರ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮುಂದೆ ಇದು ಕಾರ್ಯಕ್ರಮ ಎಲ್ಲರಿಗೂ ಮಾದರಿಯಾಗುವಂತೆ ಮತ್ತು ಉಪಯೋಗ ಆಗುವಂಥ ಕಾರ್ಯಕ್ರಮ, ಮುಖ್ಯವಾಗಿ ಮಕ್ಕಳಿಗೆ ಪರಿಚಯಿಸುವ ಕಾರ್ಯಕ್ರಮ ಆಗಿದೆ ಅಂತ ಹೇಳ್ತಾ ನಾನು ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಜನಸಂಖ್ಯೆ ಬೆಳೆಯುತ್ತಾ ಹೋದಂತೆ ಮೂಲಸೌಕರ್ಯ ಹೊಂದಾಣಿಕೆ ಕಷ್ಟಕರವಾಗಿದೆ. ಜನರ ಅವಶ್ಯಕತೆಗಳನ್ನು ಪೂರೈಸುವಲ್ಲಿ ದೇಶ ಹಿಂದೆ ಬೀಳ್ತಾ ಇದೆ. ಜನಸಂಖ್ಯೆ ಹೆಚ್ಚಾದಂತೆ ದೇಶದ ಅಭಿವೃದ್ಧಿ ಕುಂಠಿತವಾಗ್ತಿದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದರು. ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜುಲೈ 21ರಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ತಾಲೂಕು ಆರೋಗ್ಯ ಅಧಿಕಾರಿ ಕಚೇರಿ, ಪುತ್ತೂರು ತಾಲೂಕು ಆಶ್ರಯದಲ್ಲಿ ನಡೆದ ವಿಶ್ವ ಜನಸಂಖ್ಯಾ ದಿನಾಚರಣೆ 2025 ಉದ್ಘಾಟಿಸಿ ಅವರು ಮಾತನಾಡಿದರು. ವೈದ್ಯಕೀಯ ವಿಭಾಗ ವೇಗವಾಗಿ ಮುಂದುವರಿತಾ ಇದ್ದು ಆರೋಗ್ಯ ಸಮಸ್ಯೆಯಿಂದ ಸಾವನ್ನಪ್ಪುವವರ ಸಂಖ್ಯೆ ಇಳಿಕೆಯಾಗಿದೆ. ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದಲ್ಲದೆ ಬಡ ದೇಶಗಳಿಂದ ವಲಸೆ ಬರುವ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಜನರಿಗೆ ಶಿಕ್ಷಣ ನೀಡಿ ಅವರಲ್ಲಿ ಅರಿವು ಮೂಡಿಸಿ ನಿಯಂತ್ರಣ ಮಾಡಬೇಕಾಗಿದೆ. ಜನಸಂಖ್ಯಾ ನಿಯಂತ್ರಣ ಒಬ್ಬರಿಂದ ಸಾಧ್ಯ ಇಲ್ಲ. ದೇಶದ ಜನತೆ ನಿರ್ಧಾರ ಮಾಡಬೇಕು. ಜನಸಂಖ್ಯೆ ಮಿತಿಯಲ್ಲಿದ್ದರೆ ದೇಶದ ಪರಿಸ್ಥಿತಿ ಸುಧಾರಿಸಲು ಸಾಧ್ಯ ಎಂದು ಹೇಳಿದರು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ ಪ್ರಾಸ್ತಾವಿಕವಾಗಿ ಮಾತನಾಡಿ, ದೇಶದಲ್ಲಿ ಪುರುಷ ಮತ್ತು ಮಹಿಳೆಯ ಅನುಪಾತದಲ್ಲಿ ಬಹಳಷ್ಟು ವ್ಯತ್ಯಾಸಗಳಿದ್ದು ಅದರ ಅಂತರ ಕಡಿಮೆ ಮಾಡಲು ಆರೋಗ್ಯ ಇಲಾಖೆ ಪ್ರಯತ್ನಿಸ್ತಾ ಇದೆ. ಪುರುಷರಲ್ಲಿ ಸಂತಾನಹರಣ ಶಸ್ತ್ರಚಿಕಿತ್ಸೆಯಲ್ಲಿ ಪುತ್ತೂರು ತಾಲೂಕು ರಾಜ್ಯದಲ್ಲಿ ಈ ವರ್ಷ ದ್ವಿತೀಯ ಸ್ಥಾನ ಪಡೆದುಕೊಂಡಿದೆ ಎಂದರು. ಪುರುಷರ ಸಂತಾನಹರಣ ಶಸ್ತ್ರಚಿಕಿತ್ಸೆಯಲ್ಲಿ ತಾಲೂಕು ಹಾಗೂ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದ ತಿಂಗಳಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ಸುರಕ್ಷಾ ಅಧಿಕಾರಿ ವಿದ್ಯಾ, ತಾಲೂಕಿನಲ್ಲಿ ಪ್ರಥಮ ಸ್ಥಾನ ಪಡೆದ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ಸುರಕ್ಷಣಾಧಿಕಾರಿ ಮೀನಾಕ್ಷಿ, ಆಶಾ ಕಾರ್ಯಕರ್ತೆಯರಾದ ತಿಂಗಳಾಡಿಯ ಕಲಾವತಿ, ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸುಮಿತ್ರಾ ಅವರನ್ನು ಸನ್ಮಾನಿಸಲಾಯಿತು. ಕುಟುಂಬ ಕಲ್ಯಾಣ ವಿಭಾಗದಲ್ಲಿ ಉತ್ತಮ ಸಾಧನೆ ತೋರಿದ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಗೌರವಿಸಲಾಯಿತು. ವೇದಿಕೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ, ಮುಖ್ಯ ಅತಿಥಿಯಾಗಿದ್ದ ನಗರಸಭಾ ಪೌರಾಯುಕ್ತ ಮಧು ಎಸ್ ಮನೋಹರ್, ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ ನೆಲ್ಲಿಯಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಿಶಿರಾ ಎಂಪಿ, ಬ್ರೈಟ್ ಪ್ಯಾರಾಮೆಡಿಕಲ್ ಕಾಲೇಜು ಸಂಚಾಲಕ ಮಹಮ್ಮದ್ ಸಲೀಮ ಉಪಸ್ಥಿತರಿದ್ದರು. ಹಿರಿಯ ಆರೋಗ್ಯ ಸಂರಕ್ಷಣಾಧಿಕಾರಿ ಲಕ್ಷ್ಮೀ ಎಮ್ಮ, ಸರೋಜಾ, ರವಿಶಂಕರ್, ತಾಲೂಕು ಟಿಬಿ ಚಿಕಿತ್ಸಾ ಮೇಲ್ವಿಚಾರಕ ರವಿಸುವರ್ಣ ಉಪಸ್ಥಿತರಿದ್ದರು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಪುತ್ತೂರು ಇದರ ಎಲ್ಲ ವೈದ್ಯಾಧಿಕಾರಿ ಹಾಗೂ ಎಲ್ಲ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಈ ಸಂದರ್ಭದಲ್ಲಿ ನಾವು ಮಾಡಿದ ಸಾಧನೆಗಾಗಿ ತಮ್ಮನ್ನು ಕೂಡ ಗೌರವಿಸ್ತಾ ಇದ್ದೇವೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯವರು ಈ ಗೌರವವನ್ನು ಸ್ವೀಕರಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಯಾಕೆ ಆಚರಿಸ್ತಿದ್ದಾರೆ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಡಾಕ್ಟರ್ ದೀಪಕ್ ರೈ ಅವರು ಮತ್ತು ನಮ್ಮ ನಗರಸಭೆಯ ಕಮಿಷನರ್ಗಳನ್ನು ಎಲ್ಲದನ್ನು ಹೇಳಿದ್ದಾರೆ. ವಿಶ್ವಸಂಸ್ಥೆಯು 1989 ಜುಲೈ 11ರಂದು ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸಲು ಪ್ರಾರಂಭ ಮಾಡಿದೆ. ಇಡೀ ವಿಶ್ವದ ಜನಸಂಖ್ಯೆ ಸುಮಾರು 500 ಕೋಟಿ. 1987ರಲ್ಲಿ ವಿಶ್ವದ ಜನಸಂಖ್ಯೆ 500 ಕೋಟಿ ಆಗಿದ್ದ ಪ್ರಯುಕ್ತ ವಿಶ್ವಸಂಸ್ಥೆ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆರಂಭ ಮಾಡಿದೆ. ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಜನಸಂಖ್ಯೆ ಈ ರೀತಿ ಬೆಳೀತಾ ಹೋದರೆ ಅಷ್ಟೇ ಅದಕ್ಕೆ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಕೊಡಬೇಕಾಗ್ತದೆ.
ನಾವೆಲ್ಲ ಸಮಸ್ಯೆಗಳನ್ನು ಎದುರಿಸಿಕೊಂಡು ಹೋಗಬೇಕಾಗ್ತದೆ. ನಮ್ಮ ವಿಶ್ವದಲ್ಲಿ ಇಂಡಿಯಾದ ಜನಸಂಖ್ಯೆ, ಭಾರತದ ಜನಸಂಖ್ಯೆ 146.39 ಕೋಟಿ ಇದೆ. ಚೈನಾದ ನೆಕ್ಸ್ಟ್ ಇರುವಂಥದ್ದು ಚೈನಾದ ಜನಸಂಖ್ಯೆ 141.61 ಕೋಟಿ ಇದೆ. ವರ್ಲ್ಡ್ ಪಾಪ್ಯುಲೇಷನ್ ಇಡೀ ವಿಶ್ವದಲ್ಲಿ 820 ಕೋಟಿ ಜನಸಂಖ್ಯೆ ಈಗ ಇದೆ. ಕರ್ನಾಟಕದ ಜನಸಂಖ್ಯೆ 6.87 ಕೋಟಿ ಇದೆ. ದಕ್ಷಿಣ ಕನ್ನಡದ ಜನಸಂಖ್ಯೆ 23.23 ಲಕ್ಷ ಜನಸಂಖ್ಯೆ ಇದೆ. ಈ ರೀತಿ ಜನಸಂಖ್ಯೆ ಮೇಲ್ದರ್ಜೆಗೆ ಹೇಳ್ತಾ ಹೋದರೆ ಅದಕ್ಕೆ ಬೇಕಾಗುವಾಗ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಕೂಡ ನಾವು ಮಾಡಬೇಕಾಗ್ತದೆ. ಈ ಥರ ಬೆಳೀತಾ ಹೋದರೆ ಈಗ ನಿಮಗೆಲ್ಲ ಗೊತ್ತಿದೆ, ಮೆಡಿಕಲ್ ಸೆಕ್ಷನ್ ಭಾರಿ ವೇಗವಾಗಿ ಮುಂದುವರಿತಾ ಇದೆ. ಎಲ್ಲ ರೋಗಗಳಿಗೆ ಮದ್ದು ಹುಡುಕುವಂಥದ್ದು, ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರುವಂಥದ್ದು, ಜನರ ಬದುಕುವ ರೇಷಿಯೋ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹುಟ್ಟಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಬದುಕುವ ಸಮಯ ಜಾಸ್ತಿ ಆಗಿ ಹುಟ್ಟಿನ ಸಮಯ ಕೂಡ ಹೆಚ್ಚಾದರೆ ಜನಸಂಖ್ಯೆಯ ಸ್ಫೋಟವಾಗ್ತದೆ. ಆನಂತರ ಅವರಿಗೆ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರನ್ನು ಮಾಡಲಿಕ್ಕೆ ಆ ದೇಶ, ಆ ರಾಜ್ಯದಲ್ಲಿ ನಾವು ಯಾವುದೇ ಅವರಿಗೆ ಬೇಕಾಗುವಂಥ ಅವರ ಹಕ್ಕುಗಳನ್ನು ಕೊಡುವಲ್ಲಿ ನಾವು ಹಿಂದಬೇಕು. ಅದಕ್ಕೆ ಅವೇರ್ನೆಸ್ ಕ್ಯಾಂಪ್ ಅಂತ ಮಾಡಬೇಕು. ಇಡೀ ವಿಶ್ವದಲ್ಲಿ ಸುಮಾರು 200 ದೇಶಗಳಲ್ಲಿ ಜನಸಂಖ್ಯಾ ಈ ಏನು ದಿನಾಚರಣೆ ಇದೆ ಇದನ್ನು ಆಚರಣೆ ಮಾಡ್ತಾರೆ. ಎಲ್ಲ ದೇಶಗಳು ಮಾಡುವುದಿಲ್ಲ, ಕೆಲವು ಜನಸಂಖ್ಯೆ ಕಡಿಮೆ ಇಲ್ಲದ ದೇಶಗಳಲ್ಲಿ, ಕಡಿಮೆ ಇರುವ ದೇಶಗಳಲ್ಲಿ ಮಾಡಬೇಕು. ಅದು 200 ದೇಶಗಳಲ್ಲಿ ಇದನ್ನು ಮಾಡ್ತಾರೆ. ನಮ್ಮ ಟೋಟಲ್ ಫರ್ಟಿಲಿಟಿ ರೇಷಿಯೋ ಹೇಗಿದೆ ಅಂತ ಹೇಳಿದ್ರೆ, ಭಾರತದ ಫರ್ಟಿಲಿಟಿ ರೇಷಿಯೋ 1.9 ಇದೆ. ಫರ್ಟಿಲಿಟಿ ರೇಷಿಯೋ ಅಂತ ಏನಂತ ಹೇಳಿದ್ರೆ, ಒಂದು ಗಂಡ ಹೆಂಡತಿಗೆ ಎಷ್ಟು ಮಕ್ಕಳಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಫರ್ಟಿಲಿಟಿ ರೇಷಿಯೋ ಅಂತ ಹೇಳ್ತಾರೆ. ಎವರೇಜ್ ಒಬ್ಬರಿಗೆ 2 ಇರ್ಬೋದು, ಒಬ್ಬರಿಗೆ 1 ಇರ್ಬೋದು, ಒಬ್ಬರಿಗೆ ಇರಲಿಕ್ಕಿಲ್ಲ, ಒಬ್ಬರಿಗೆ 5 ಇರ್ಬೋದು. ಅದೆಲ್ಲ ತಗೊಂಡು ಈ ದೇಶದ ಫರ್ಟಿಲಿಟಿ ರೇಷಿಯೋ 1.9 ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಫರ್ಟಿಲಿಟಿ ರೇಷಿಯೋ 1.52 ಇದೆ. ಅಂದರೆ ಒಂದು ಗಂಡ ಹೆಂಡತಿಗೆ 2 ಮಕ್ಕಳು ಪೂರ್ತಿ ಎಲ್ಲ 1.52 ರೇಷಿಯೋ ಬರ್ತದೆ. ಕರ್ನಾಟಕದಲ್ಲಿ 1.7 ಇದೆ ಫರ್ಟಿಲಿಟಿ ರೇಷಿಯೋ. ಆದರೆ ನಾವು ದೇಶದ ಕೆಲವು ರಾಜ್ಯಗಳನ್ನು ತಗೊಂಡ್ರೆ UP ಮತ್ತು UPಯಲ್ಲಿ 2 ಇದೆ, ಬಿಹಾರಲ್ಲಿ 3 ಇದೆ. ಒಂದು ಗಂಡ ಹೆಂಡತಿಗೆ 3 ಮಕ್ಕಳು ಎವರೇಜ್ ಇದ್ದಾರೆ. ಅದರಿಂದ ಜನಸಂಖ್ಯೆ ಹೇಗೆ ಹೆಚ್ಚಾಗ್ತಾ ಹೋಗ್ತದೆ, ದೇಶದ ಪರಿಸ್ಥಿತಿಯು ಕೂಡ ಅದೇ ರೀತಿ ನಮ್ಮ ಏನು ಅಭಿವೃದ್ಧಿ ಇದೆ ಅದು ಕುಂಠಿತ ಆಗಿ ಹೋಗ್ತದೆ. ಆಕ್ರಮ ವಲಸೆ ಬರುವಂಥವರು ನಮ್ಮ ದೇಶದ ಅಲ್ಲದೆ ನಮ್ಮ ದೇಶಕ್ಕೆ ಬೇರೆ ಬೇರೆ ಬಾಂಗ್ಲಾದೇಶದಿಂದ, ಪಾಕಿಸ್ತಾನದಿಂದ, ಬೇರೆ ರಾಜ್ಯಗಳಿಂದ, ಬಡತನ ಇರುವಂಥ ದೇಶಗಳಿಂದ ನಮ್ಮ ದೇಶಕ್ಕೆ ವಲಸೆ ಬರ್ತಾರೆ. ಶ್ರೀಲಂಕಾದಲ್ಲೂ ಕೂಡ ಈಗ ಬರಲಿಕ್ಕೆ ಶುರು ಮಾಡಿದ್ದಾರೆ. ಯಾಕಂದರೆ ಅವರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ. ಅದರಿಂದ ನಮ್ಮ ಇಲ್ಲಿ ದೇಶದ ಏನು ಪಾಪ್ಯುಲೇಷನ್ ಕೂಡ, ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ. ಅವರಿಗೆ ಒಂದು 3-4 ಮಕ್ಕಳಿದ್ರೆ ಅವರಿಗೆ ಬೇಕಾಗುವಂಥ ಏನು ವಿದ್ಯಾಭ್ಯಾಸ ಇರಲಿ, ಅವರಿಗೆ ಬೇಕಾಗುವಂಥ ವ್ಯವಸ್ಥೆ ಇರಲಿ, ಮನೆ ಇರಲಿ. ಈಗ ನಮ್ಮಲ್ಲಿ ಎಷ್ಟೋ ಜನ ಮನೆ ಇಲ್ಲದೆ ಇದ್ದಾರೆ, ಬಾಡಿಗೆ ಮನೆಯಲ್ಲಿದ್ದಾರೆ. ಕೆಲವರು ಏನೂ ಇಲ್ಲದೆ ನಿರ್ಗತಿಕರ ಪರಿಸ್ಥಿತಿಯಲ್ಲಿ ಇದ್ದಾರೆ. ಎಷ್ಟೋ ಜನ ಮನೆ ಏನು ಇಲ್ಲದೆ ಆಶ್ರಮದಲ್ಲಿ ಜೀವನ ಮಾಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಇದೆಲ್ಲ ಏಕೆ ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ಇನ್ನಷ್ಟು ಪಾಪ್ಯುಲೇಷನ್ಗಳು ಜಾಸ್ತಿ ಆದರೆ ನಮಗೆ ಇನ್ನಷ್ಟು ತೊಂದರೆಗಳಾಗ್ತದೆ. ನಮ್ಮ ಆರೋಗ್ಯ ಇಲಾಖೆ ಇದಕ್ಕೆ ಬೇಕಾಗುವಂಥ ಇದನ್ನು ತಡೆಗಟ್ಟಲಿಕ್ಕೆ ಏನಾದರೂ ಮಾಡ್ಬೋದು ಅಂತ ಹೇಳಿದರೆ, ಬೈ ಫೋರ್ಸ್ ಕೆನಾಟ್ ಬಿ ಕಂಟ್ರೋಲ್ಡ್. ಕಂಟ್ರೋಲ್ಡ್ ಬೈ ಅನ್ ಅವೇರ್ನೆಸ್. ಜನಗಳ ಮೇಲೆ ಅವೇರ್ನೆಸ್ಸನ್ನು ತಂದು 1-2 ಮಕ್ಕಳಲ್ಲಿ ಸೀಮಿತಗೊಳಿಸಿದರೆ, ಒಬ್ಬರು ಇಬ್ಬರು ಈ ಡಿಸಿಷನ್ ಮಾಡಿ ದೇಶವನ್ನು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ಅವೇರ್ನೆಸ್ ಬಂದರೆ, ಎಲ್ರಿಗೂ ಎಜುಕೇಷನ್ ಕೊಟ್ಟರೆ, ಎಲ್ಲರೂ ಎಜುಕೇಟೆಡ್ ಆದರೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಕೇಳುವಂಥದ್ದು ನಮ್ಮಲ್ಲಿ ಎಜುಕೇಷನ್ ಕೊಡಬೇಕು, ಅವರು ಕಲಿಯೋದಕ್ಕೆ ಎಲ್ಲ ವ್ಯವಸ್ಥೆಗಳು ಬೇಕು, ಕಾಲೇಜುಗಳು ಬೇಕು. ಈಗ ಪಾಪ್ಯುಲೇಷನ್ ಕಂಟ್ರೋಲ್ ಬಂದರೆ ಎಲ್ಲರೂ ಸರಿಯಾಗ್ತದೆ. ನೀವು ಬೇರೆ ದೇಶಗಳನ್ನೆಲ್ಲ ನೋಡಿರ್ಬೋದು. ಎಲ್ಲ ದೇಶಗಳಲ್ಲೂ ಕೂಡ ಅವರವರ ದೇಶದ ಜನರ ಸಂಖ್ಯೆ ಅವರ ಹತ್ರ ಪರ್ಟಿಕ್ಯುಲರ್ ಆಗಿ ಇರ್ತದೆ. ನಮ್ಮ ದೇಶದಲ್ಲಿ ಇದೆಯಾ? ನಮ್ಮ ದೇಶಕ್ಕೆ ಯಾರು ಪಕ್ಕದ ದೇಶದಿಂದ ಈ ಕಡೆ ಬರ್ಬೋದು, ಆ ಕಡೆ ಹೋಗ್ಬೋದು. ನೀವು ಬೇರೆ ದೇಶಕ್ಕೆ ಹೋಗಿರ್ತಾರೆ. ನೀವು ಅಮೇರಿಕಕ್ಕೆ ಹೋಗಬೇಕಿದ್ರೆ 2 ವರ್ಷ ಬೇಕು ನಿಮಗೆ ಅಪಾಯಿಂಟ್ಮೆಂಟ್ ಸಿಗಲಿಕ್ಕೆ,
ವೀಸಾ ಸಿಗಲಿಕ್ಕೆಲ್ಲ ವೀಸಾಗೆ ಅಪಾಯಿಂಟ್ಮೆಂಟ್ ಸಿಗಲಿಕ್ಕೆ 2 ವರ್ಷ ಬೇಕು. ಆನಂತರ 2 ವರ್ಷದ ನಂತರ ನೀವು ಹೋದರೆ ಅಲ್ಲಿ ಏನಾದರೂ ನಿಮ್ಮ ಹತ್ರ ದುಡ್ಡು ಅಲ್ಲಿ ಖರ್ಚು ಮಾಡಿ ಬರ್ತೀರಿ ಅಂತ ಹೇಳಿದ್ರೆ ಬಿಡ್ತಾರೆ, ಇಲ್ಲಾಂದರೆ ಪುನಃ ರಿಜೆಕ್ಟ್ ಮಾಡ್ತಾರೆ. ಪುನಃ 1 ವರ್ಷ ನೀವು ವೀಸಾ ತೆಗೊಳ್ಳಿಕ್ಕೆ ಬೇಕು. ನಮ್ಮ ದೇಶಕ್ಕೆ ಯಾರು ಬರ್ಬೋದು. ನಾವೀಗ ಮೆಟ್ರೋ ಹೇಗೆ ಮಾಡ್ತಾ ಇದ್ವಿ ನೀವು ನೋಡ್ಬೋದು, ಬ್ಯಾಂಗ್ಳೂರಿನಲ್ಲಿ ಕೆಲವು ನಗರದಲ್ಲೆಲ್ಲ ಮೆಟ್ರೋಗಳು ಆಗ್ತಾ ಇದೆ. ನಾವು ಮೇಲ್ಗಡೆ ಮೆಟ್ರೋ ರೈಲನ್ನು ಓಡಿಸ್ತಾ ಇದ್ದೀವಿ. ಪರಿಸರವನ್ನು ಹಾಳು ಮಾಡಿ ಮೇಲ್ಗಡೆ ಇಡೀ ಕಾಂಕ್ರೀಟ್ ಕರಣಗೊಳಿಸಿ ಮೆಟ್ರೋ ಟ್ರೈನನ್ನು ಓಡಿಸ್ತೀವಿ. ಬೇರೆ ದೇಶಗಳಲ್ಲಿ ನೀವು ಗೋ ಟು ಇಟ್ಲಿ, ಜರ್ಮನಿ, ಅಮೇರಿಕಾ 1979 ಜರ್ಮನಿಯಲ್ಲಿ ಇಲ್ಲ ಇಟ್ಲಿಯಲ್ಲಿ ಅಂಡರ್ಗ್ರೌಂಡ್ ರೈಲ್ವೆ ಸ್ಟಾರ್ಟ್ ಆಗಿದೆ, ಮೆಟ್ರೋ ಸ್ಟಾರ್ಟ್ ಆಗಿದೆ. ಒಂದು ಕಡೆ ಕೂಡ ಕಾಲಮ್ ಇಲ್ಲ, ಪಿಲ್ಲರ್ ಇಲ್ಲ, ಕಂಬ ಇಲ್ಲ, ಕರೆಂಟ್ ಇಲ್ಲ, ಏನಿಲ್ಲ. ನಮಗೆ ಯಾವಾಗ 1978 ನಾವು ಈಗ 2025 ಕಂಬ ಹಾಕಿ ನಿಲ್ಲಿಸ್ತಾ ಇದ್ದೀವಿ. ನಾವು ಮೊನ್ನೆ ಡೆಲಿಗೇಷನ್ ಹೋಗಿದ್ವಿ ಜರ್ಮನಿಗೆ. ಅವರು ನಗ್ತಾರೆ, ವೈ ಯು ಆರ್ ಗೋಯಿಂಗ್ ಫಾರ್ ಆಲ್ ದಿಸ್ ಮೆಟ್ರೋಸ್ ಇನ್ ದ ಓಪನ್ ಸ್ಪೇಸ್, ಯು ಆರ್ ಸ್ಪಾಯ್ಲಿಂಗ್ ದ ಎನ್ವೈರ್ಮೆಂಟ್ ಅಂತ ಹೇಳ್ತಾರೆ. ಹೀಗೆ ಮಾಡುವಾಗ ನೀವು 50 ಕಿಲೋಮೀಟರ್ ಮಾಡುವಾಗ 25 ಕಿಲೋಮೀಟರ್ ಮಾಡಿ ಮಣ್ಣಿನ ಒಳಗಡೆ ಮಾಡಿ ಅಂತ ಹೇಳ್ತಾರೆ. ಸೊ ಇನ್ನು 20 ವರ್ಷದ ಮೇಲೆ ಇದನ್ನು ತೆಗಿಲಿಕ್ಕೆ ಪುನಃ ಮಣ್ಣಿನ ಒಳಗಡೆ ಮಾಡುವಂಥ ಕೆಲಸಗಳಾಗ್ತದೆ. ನಾವೆಲ್ಲ ನಮ್ಮ ದೇಶದಲ್ಲಿ 2 ಸಲ ಕೆಲಸ ಮಾಡೋದು ನೀವು ನೋಡಿರ್ಬೋದು. ಒಮ್ಮೆ ರೋಡ್ ರಿಪೇರಿ ಮಾಡೋದು, ಒಮ್ಮೆ ರೋಡ್ ಮಾಡೋದು, ಪುನಃ ಅದನ್ನು 4 ಲೈನ್ ಮಾಡೋದು, ಪುನಃ ಅದನ್ನು ಇನ್ನೊಂದು ಮಾಡೋದು. ನೀವು ಬೇರೆ ದೇಶಗಳಲ್ಲಿ ಒಮ್ಮೆಲೆ 4 ಲೈನ್ ಮಾಡ್ಕೊಂಡು ಹೋಗ್ತಾರೆ. ಕಾಂಕ್ರೀಟ್ ರೋಡ್ 4 ಲೈನ್ ಕರೆಕ್ಟ್ ಆಗ್ತದೆ. ನಾವು 10 ಫೀಟ್ ಮಾಡೋದು, 15 ಫೀಟ್ ಮಾಡೋದು, 20 ಇದೇ ದುಡ್ಡು ಬಣ್ಣ ಪುನಃ ಅದನ್ನೇ ತೆಗೆಯೋದು, ಅದನ್ನೇ ಹಾಕೋದು, ಅದನ್ನೇ ತೆಗೆದು ನಿಮಗೆ ಕೇಳ್ಬೋದು. ನೀವು ಜನಪ್ರತಿನಿಧಿ ಅಲ್ಲ, ನೀವು ಅದನ್ನೆಲ್ಲ ಯಾಕೆ ಮಾಡೋದಿಲ್ಲ ಅಂತ. ಎಲ್ಲ ಒಮ್ಮೆಲೆ ಮಾಡಲಿಕ್ಕೆ ಆಗೋದಿಲ್ಲ. ನಮಗೂ ಕನಸಿದೆ, ದೇಶವನ್ನು ಬದಲಾವಣೆ ಮಾಡಬೇಕು, ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಮುಂದುವರಿಸಬೇಕು, ಜನಸಂಖ್ಯಾ ಸ್ಫೋಟವನ್ನು ನಿಯಂತ್ರಣ ಮಾಡಬೇಕು. ಇದು ಒಬ್ಬರಿಂದ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿ ಶುಡ್ ಆಲ್ ಟುಗೆದರ್, ಯು ವರ್ಕ್ ಟುಗೆದರ್, ಯು ಆರ್ ಆಲ್ ಎಜುಕೇಟೆಡ್. ಇವೆಲ್ಲ ಅದನ್ನು ಸಹಕಾರ ಕೊಟ್ಟರೆ ಮಾತ್ರ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ಜನಸಂಖ್ಯಾ ಸ್ಫೋಟಗಳು ಕೂಡ ಹಾಗೆ. ಅದು ಕಂಟ್ರೋಲ್ ಮಾಡಬೇಕಿದ್ರೆ ಇಡೀ ನಮ್ಮ ಭಾರತ ದೇಶದ ಜನಗಳು ನಾವು ಎಲ್ಲ ಒಂದು ಡಿಸಿಷನ್ ಅಂತ ತಗೊಂಡ್ರೆ ಎವ್ರಿಬಡಿ ಶುಡ್ ಬಿ ಎಜುಕೇಟೆಡ್. ಆ ಎಜುಕೇಷನ್ ಸಿಸ್ಟಮನ್ನೇ ನಾವು ಚೆನ್ನಾಗಿ ತಗೊಂಡು ಬಂದರೆ ಅದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ಇವತ್ತು ನಮ್ಮ ಆರೋಗ್ಯ ಇಲಾಖೆಯವರು ಪುರುಷರ ಸಂತಾನ ಶಸ್ತ್ರಚಿಕಿತ್ಸೆ ಮಾಡುವಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ ಅಲ್ವಾ? ಪ್ರಥಮ ಸ್ಥಾನದಲ್ಲಿದ್ದಾರೆ. ಅಂದರೆ ಅವರಿಗೆಲ್ಲ ನಾನು ಅಭಿನಂದನೆಯನ್ನು ಹೇಳ್ತೇನೆ. ಇಟ್ ಈಸ್ ಗುಡ್ ಅಚೀವ್ಮೆಂಟ್ ಆಫ್ ಅವರ್ ಹೆಲ್ತ್ ಡಿಪಾರ್ಟ್ಮೆಂಟ್. ಐ ಆಮ್ ರಿಕ್ವೆಸ್ಟಿಂಗ್ you have to get the first place even in ಹೆಂಗಸರ ಮಹಿಳೆಯರ ಶಸ್ತ್ರಚಿಕಿತ್ಸೆಯಲ್ಲಿ ನೀವು ಇದನ್ನು ಮಾಡಿದರೆ ಇಟ್ ಈಸ್ ಬೆಟರ್ಲಿ. ಯಾಕಂತ ಹೇಳಿದ್ರೆ ಅಲ್ಲಿ ನಿಮಗೆ ಇಟ್ ಕ್ಯಾನ್ ಬಿ ಡನ್ ಇನ್ ಅ ಸ್ಪೋರ್ಟ್ಸ್. ಅಲ್ಲಿ ನೀವು ಅವರನ್ನು ಕನ್ವಿನ್ಸ್ ಮಾಡಿ ಆ ಡೆಲಿವರಿ ಸ್ಟೇಜಲ್ಲಿ ಕನ್ವಿನ್ಸ್ ಮಾಡಿ. ಪುರುಷರು ಹೇಳ್ತಾರೆ ಆಮೇಲೆ ಮಾಡ್ಬೋದು ಅದು ಬೇಗ ಮತ್ತೆ ಮಾಡ್ಬೋದು ಅಂತ ಹೇಳ್ತಾರೆ. ಅದು ಆ ಟೈಮಲ್ಲಿ ನೀವು ಅದನ್ನೆಲ್ಲ ಸ್ವಲ್ಪ ಅವರಿಗೆ ಇಂಪ್ಲಿಕೇಶನ್ಸು ನಿಮ್ಮ ಮಹಿಳಾ ತಂಡ ಡಾಕ್ಟರ್ಸ್ ಎಲ್ಲ ಸ್ವಲ್ಪ ಪ್ರಮೋಷನ್ ಮಾಡಿದರೆ ಇಟ್ ಈಸ್ ದ ಬೆಸ್ಟ್ ಪ್ಲೇಸ್ ಟು ಡೂ ದ್ಯಾಟ್, ಅಚೀವ್ ದ ಟಾರ್ಗೆಟ್ ಅಂತ ನನ್ನ ಅನಿಸಿಕೆ. ಒಟ್ಟಿನಲ್ಲಿ ಈ ವಿಶ್ವ ಜನಸಂಖ್ಯಾ ದಿನಾಚರಣೆಗೆಲ್ಲ ನೀವೆಲ್ಲ ಸಾಕ್ಷಿಯಾಗಿರಿ. ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಇದು ದೇಶಕ್ಕೆ ರಾಜ್ಯಕ್ಕೆ ಬೇಕಾಗುವಂಥ ಕಾರ್ಯಕ್ರಮ. ನೀವೆಲ್ಲ ಎಜುಕೇಟೆಡ್ ಇದ್ರಿ, ನೀವೆಲ್ಲ ಸಹಕಾರ ಮಾಡಬೇಕು. ನಾವೆಲ್ಲ ಸಹಕಾರ ಮಾಡಿದರೆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಮೇಲೆ ಮಾಡಲಿಕ್ಕೆ ಸಾಧ್ಯ. ಜನಸಂಖ್ಯೆಯನ್ನು ಮಿತಿಯಲ್ಲಿ ತರುವಂತಹ ಕೆಲಸವನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿ ನಿಮಗೆಲ್ಲ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇವೆ. ಜೈ ಹಿಂದ್. ಜನಸಂಖ್ಯೆ ಸಾಧಾರಣ 840 ಕೋಟಿ ತನಕ ಆಗಿದೆ ಮತ್ತು ಹೆಚ್ಚು ಆಗ್ತಾನೆ ಇದೆ ಪ್ರತಿದಿನ. ಭಾರತದ ಜನಸಂಖ್ಯೆ ಕೂಡ 146 ಕೋಟಿ ಹುಟ್ಟಿದೆ. ವಿಶ್ವದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರುವಂಥ ದೇಶ ಭಾರತ ದೇಶ ಇದೆ. ಜನಸಂಖ್ಯೆ ಜಾಸ್ತಿ ಆದ ಕಾರಣ ನಮ್ಮಲ್ಲಿ ಕೆಲವೊಂದು ಸಮಸ್ಯೆಗಳು ಕೂಡ ಹುಟ್ಟಿಕೊಳ್ತಾ ಇದೆ. ನಮ್ಮಲ್ಲಿ ಇರುವಂಥ ಸಂಪನ್ಮೂಲ ಈ ಎಲ್ಲ ಜನರಲ್ಲಿ ಹಂಚಬೇಕಾಗ್ತದೆ. ಇದು ಭಾಳ ಒಂದು ಸಮಸ್ಯೆಗೆ ಈಡಾಗ್ತದೆ. ಬೇರೆ ಬೇರೆ ಕಾರಣದಿಂದ ನಮ್ಮಲ್ಲಿ ಈ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದಾಗೆ ನಮ್ಮಲ್ಲಿ ಬಡತನ ಕೂಡ ಹೆಚ್ಚು ಆಗ್ತಾ ಇದೆ. ಆದ್ದರಿಂದ
ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಭಾಳಷ್ಟು ಒಂದು ಪ್ರಯತ್ನ ನಡೆಸ್ತಾ ಇದೆ ಜನಸಂಖ್ಯೆಯನ್ನು ನಿಯಂತ್ರಣಗೊಳಿಸಲು. ಇದರಲ್ಲಿ ಒಂದು ಏನಂದರೆ ನಮ್ಮ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡ್ಸ್ ಏನೆಲ್ಲ ಇದೆ ಅದನ್ನು ಮತ್ತು ಸಂಪನ್ಮೂಲ ವ್ಯಕ್ತಿಯಾದಂಥ ಡಾಕ್ಟರ್ ಶಿಶಿರ್ ಅವರು ವಿವರಿಸ್ತಾರೆ. ಮಾತ್ರ ಈ ಎಲ್ಲದರಲ್ಲೂ ನಮ್ಮ ಒಂದು ಜನಸಂಖ್ಯೆ ನಿಯಂತ್ರಣ ಆಗಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಮುಂಚೂಣಿಯಲ್ಲಿದೆ. ನಮ್ಮ ಭಾರತದ ಏನು ಫರ್ಟಿಲಿಟಿ ರೇಟ್ ಅಂತಾರೆ, ಒಂದು 10 ದಂಪತಿಗಳಿಗೆ ಎಷ್ಟು ಮಕ್ಕಳಂತ ಸಾಧಾರಣ 1.9 to 2 ಇದೆ. ಆದರೆ ನಮ್ಮ ದಕ್ಷಿಣ ಕನ್ನಡದ ಫರ್ಟಿಲಿಟಿ ರೇಟ್ ಅದು 1.52 ಇದೆ. ಅಂದರೆ ಸಾಧಾರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಫರ್ಟಿಲಿಟಿ ರೇಟ್ ನಾವು ಮಾಡಿದ್ದೀವಿ. ಯಾಕಂದರೆ ಇಲ್ಲಿ ಆದಷ್ಟು ನಾವು ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡ್ಸ್ನ ಅಳವಡಿಸ್ತಾ ಇದ್ದೀವಿ. ಅದೇ ರೀತಿ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಒಳ್ಳೆಯ ವಿಷಯ ಅಂದರೆ ಪುತ್ತೂರಿನ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಪುತ್ತೂರು ತಾಲೂಕು ನಮ್ಮ ರಾಜ್ಯದಲ್ಲೇ ಗಂಡಸರ ಶಸ್ತ್ರಚಿಕಿತ್ಸೆ ಸಂತಾನಹರಣ ಶಸ್ತ್ರಚಿಕಿತ್ಸೆಯಲ್ಲಿ ಕಳೆದ 3 ವರ್ಷದಿಂದ ಮೊದಲನೇ ಸ್ಥಾನ ಗಳಿಸಿದೆ ಇಡೀ ಕರ್ನಾಟಕದಲ್ಲಿ. ಈ ಸಲ 2ನೇ ಸ್ಥಾನವನ್ನು ಗಳಿಸಿದೆ. ಸೊ ಹಾಗಾಗಿ ನಮ್ಮ ಅಚೀವ್ಮೆಂಟು ನಮ್ಮ ವೈದ್ಯಾಧಿಕಾರಿಗಳು, ನಮ್ಮ ಹೆಲ್ತ್ ವರ್ಕರ್ಸು, ಆಶಾ ಮತ್ತು ನಮ್ಮ PHCOs ಎಲ್ಲ ಇದ್ದಾರೆ, ಅವ್ರಿಗೆ ನಾನು ಅರ್ಪಿಸಬೇಕಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಇದ್ರ ಬಗ್ಗೆ ನಮಗೆ ತಾಲೂಕನ್ನು ಕಳೆದ ರಾಜ್ಯೋತ್ಸವ ದಿನ ನಮಗೆ ನಮ್ಮ ರಾಜ್ಯದ ಉಸ್ತುವಾರಿ ಸಚಿವರಾದಂಥ ಶ್ರೀಮಾನ್ ಗುಂಡೂರಾವ್ ಅವರು ಕೂಡ ಇದರ ಬಗ್ಗೆ ಮಾತಾಡಿ ನಮ್ಮನ್ನು ಅಭಿನಂದಿಸಿದ್ದಾರೆ. ಈ ಜನಸಂಖ್ಯೆ ನಿಯಂತ್ರಣದಲ್ಲಿ ಹಲವಾರು ಸಮಸ್ಯೆಗಳು ನಮಗೆ ಬರ್ತಾ ಇದ್ದಾವೆ. ಅಂದರೆ ಜನಸಂಖ್ಯೆ ನಿಯಂತ್ರಣವನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಯಾಕೆ ಅಂದರೆ ನಮ್ಮಲ್ಲಿ ಜನಸಂಖ್ಯೆ ನಿಯಂತ್ರಣ ಆದರೂ ದಕ್ಷಿಣ ಕನ್ನಡದಲ್ಲಿ ಒಂದು ಕಪ್ಪು ಚುಕ್ಕೆ ಇದೆ. ಏನಂದರೆ ಹುಟ್ಟುವಂಥ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗಿಂತ ಜಾಸ್ತಿ ಇದ್ದಾರೆ. ಈ ಒಂದು ವ್ಯತ್ಯಾಸವನ್ನು ನಾವು ಕಮ್ಮಿ ಮಾಡಲಿಕ್ಕೆ ಭಾಳಷ್ಟು ನೋಡ್ತಾ ಇದ್ದೀವಿ. ಬೇರೆ ಬೇರೆ ಕಾರಣ ಇದೆ. ಆದರೆ ನಮ್ಮಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮಲ್ಲಿ ಯಾವ ರೀತಿಯ ಭ್ರೂಣ ಹತ್ಯೆ ಆಗ್ತಾ ಇಲ್ಲ. ಆದರೂ ಕೂಡ ಯಾಕಂದರೆ ಬೇರೆ ಬೇರೆ ರಾಜ್ಯದಲ್ಲಿ ಅಲ್ಲಿ ಬೇರೆ ಬೇರೆ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಈ ಥರದ್ದು ಆಗೋದಂಥದ್ದು ಕಂಡು ಬರ್ತಾ ಇತ್ತು. ಆದರೆ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇಲ್ಲದಿದ್ದರೂ ಕೂಡ ಈ ಒಂದು ಯಾವುದು ರೇಷಿಯೋ, ಮೇಲ್ ಟು ಫೀಮೇಲ್ ರೇಷಿಯೋ ಭಾಳ 1,000ಕ್ಕೆ ಸಾಧಾರಣ 1,000 ಗಂಡು ಮಕ್ಕಳಿಗೆ ನಮ್ಮಲ್ಲಿರುವಂಥದ್ದು 920 ಇಲ್ಲ 30. ಸೊ ಆ ಒಂದು ರೇಷಿಯೋವನ್ನು ನಾವು ಕೂಡ ಅದನ್ನು ಕಮ್ಮಿ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನದಲ್ಲಿ ನಾವು ಇನ್ನೂ ಹೆಚ್ಚು ಇದ್ರ ಬಗ್ಗೆ ನಾವು ಗಮನ ಕೊಟ್ಟು ನಾವು ಸರಿ ಮಾಡ್ತೀವಿ ಅಂತ ಹೇಳ್ತಾ ನಾನು ನನ್ನ ಪ್ರಾಸ್ತಾವಿಕ ಭಾಷಣ. ಇದಾಗಿತ್ತು ಇವತ್ತಿನ ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚಾನೆಲ್ 9.